ಸರ್ ಈಗ ಏನಾಗ್ತದೆ ಅಂದರೆ ಗ್ಯಾಸ್ಟ್ರೈಟಿಸ್ ಇದೆಯಲ್ಲ, ಗ್ಯಾಸ್ಟ್ರೈಟಿಸ್ಸು ಅಥವಾ ಹೊಟ್ಟೆಗೆ ಸಂಬಂಧಪಟ್ಟ ಯಾವುದೇ ಕಾಯಿಲೆ ಆಗಲಿ, ಇಟ್ ಈಸ್ ಎ ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್. ಸೈಕೋಸೊಮ್ಯಾಟಿಕ್ ಅಂತ ಹೇಳ್ತಾರೆ. ಸೈಕೋ ಅಂತಂದರೆ ಮನಸ್ಸು, ಸೊಮ್ಯಾಟಿಕ್ ಅಂದರೆ ದೇಹ. ಇದು ಮನೋದೈಹಿಕ ವ್ಯಾಧಿ ಅಂತ ಹೇಳ್ತಾರೆ. ಮನಸ್ಸಿನಲ್ಲಿ ಪ್ರೆಷರ್ ಜಾಸ್ತಿ ಆಯ್ತು, ಟೆನ್ಷನ್ ಆಯ್ತು, ಶಾಕ್ ಆಯ್ತು ಅಂತಂದರೆ ವೇಗಸ್ ನರ್ವ್ ಇನ್ಹಿಬಿಷನ್ ಅಂತ ಹೇಳ್ತಾರೆ. ಬ್ರೈನಿಗೂ ಕರುಳಿಗೂ ಹೊಟ್ಟೆಗೂ ಒಂದು ವೇಗಸ್ ನರ್ವ್ ಅಂತ ಇರ್ತದೆ, ಅದರಿಂದ ಕನೆಕ್ಷನ್ ಇರ್ತದೆ. ಇಲ್ಲಿ ಸ್ಟ್ರೆಸ್ ಆದ ತಕ್ಷಣ ವೇಗಸ್ ನರ್ವ್ ಸ್ಟಿಮ್ಯುಲೇಷನ್ ಆಗಿ ಹೊಟ್ಟೆನಲ್ಲಿ ಆ್ಯಸಿಡ್ ಉತ್ಪತ್ತಿ ಜಾಸ್ತಿ ಆಗುತ್ತೆ. ನೀವು ಸ್ಕೂಲಲ್ಲಿ ಮಕ್ಕಳಿಗೆ ಎದುರಿಸಿದ ತಕ್ಷಣ ನಂಬರ್ 1, 2 ನೀವು ಮಾಡೋದು ಅಲ್ಲೇ ಮಾಡ್ಕೊಂಡ್ಬಿಡ್ತಾವೆ, ಹೌದಲ್ಲ? ಎದುರಿಸೋದು ಮೈಂಡಿಗೆ ಶಾಕ್ ಕೊಡೋದು. ನೀವು ಇಲ್ಲಿ ಎದುರಿಸಿದ ತಕ್ಷಣ ಇದ್ರ ಎಫೆಕ್ಟ್ ಹೊಟ್ಟೆ ಮೇಲೆ ಆಗ್ಬಿಟ್ಟು ಕರಳದು ಪೆರಿಸ್ಟ್ಯಾಟಿಕ್ ಮೂವ್ಮೆಂಟ್ ಜಾಸ್ತಿ ಆಗ್ಬಿಟ್ಟು ಮೋಷನ್ ಅಲ್ಲೇ ಮಾಡ್ಕೊಂಡ್ಬಿಡ್ತದೆ. ಹೀಗೆ ಒಂದಕ್ಕೊಂದು ಕನೆಕ್ಷನ್ ನಿಮಗೆ ಅರ್ಥ ಮಾಡಿಸ್ತಿದ್ದೀನಿ. ಇದನ್ನು ಶಾಕ್ ಆಗ್ತು ಅಂತಂದರೆ ಹಿಂಗೆ ಆಗ್ತದೆ, ಆ್ಯಸಿಡ್ ಸೀಕ್ರೆಷನ್ ಜಾಸ್ತಿ ಆಗುತ್ತೆ. ಸೊ ನಾವು ಹೆಂಗೆ ತಗೋಬೇಕಪ್ಪ ಅಂತಂದರೆ ಎಲ್ಲದನ್ನು ಕೂಲ ತಗೋಬೇಕು. ಪ್ರಪಂಚದಲ್ಲಿ ಎವ್ರಿಥಿಂಗ್ ಈಸ್ ಪ್ರೀ ಡಿಸೈಡೆಡ್, ಎಲ್ಲದೂ ಪೂರ್ವ ನಿರ್ಧಾರಿತ, ಎಲ್ಲದೂ ಕೂಡ ಆಗೋದು ಒಳ್ಳೆಯದಕ್ಕೆ. ಇದು ಭಗವದ್ಗೀತೆ ನಾನು ಹೇಳ್ತಾ ಇರೋಂಥದ್ದು, ಇದು ಯಾವುದೂ ಕೂಡ ಉಪದೇಶ ಅಲ್ರಿ, ಇದು ಸೈನ್ಸ್. ಎಲ್ಲದನ್ನು ಕೂಲ ತಗೊಂಡ್ರೆ ಇಲ್ಲಿ ಮೈಂಡಲ್ಲಿ ಆಲ್ಫಾ ರಿದಮ್ ಅಂತ ಇರ್ತದೆ, ಆ ರಿದಮ್ಗೆ ಬರಬೇಕು. ಅವು ಕಾಮ್ ಆ್ಯಂಡ್ ಕೂಲ್, ಆ್ಯಸಿಡ್ ಸೀಕ್ರೆಷನ್ ಕಮ್ಮಿ ಆಗ್ತದೆ. ಆ್ಯಸಿಡ್ ಸೀಕ್ರೆಷನ್ ಕಮ್ಮಿ ಆಯ್ತು ಅಂತಂದರೆ ಅಲ್ಸರ್ಸ್ ಕಮ್ಮಿ ಆಗ್ತದೆ, ಒಳಗಡೆ ಹುಣ್ಣು ಕಮ್ಮಿ ಆಗ್ತದೆ. ಹಿಂಗೆ ಆ್ಯಸಿಡಿಟಿಯನ್ನು ಸರಿ ಮಾಡ್ತಿರ್ಬೇಕು. ನಾನು ಕೊಡ್ತಿರೋಂಥ ಮೆಡಿಸಿನ್ಸು 80% ಕೆಲಸ ಮಾಡಿದರೆ 20% ನಿಮ್ಮ ಮನಸ್ಥಿತಿಯನ್ನು ಸರಿ ಮಾಡ್ತೀವಿ. ಹಿಂಗೆ ಮಾಡ್ಕೊಂಡ್ರಲ್ಲಿ ಇದಕ್ಕೆ ಶಾಶ್ವತವಾದ ಪರಿಹಾರ ಸಿಗ್ತದೆ. ಆಹಾರ, ಔಷಧಿ ದೇಹಕ್ಕೆ, ಮೆಡಿಟೇಷನ್ನು ಮೈಂಡಿಗೆ. ರೆಗ್ಯುಲರ್ ಮೆಡಿಟೇಷನ್ನು ಸ್ಟಾರ್ಟ್ ಮಾಡಿರಿ, ಜೊತೆಗೆ ನಾನು ಹೇಳ್ತಿರೋಂಥ ಔಷಧಿಗಳನ್ನು ಸ್ಟಾರ್ಟ್ ಮಾಡ್ಕೊಳ್ಳಿ. ಈಗ ಇಷ್ಟು ದಿವಸ ನಿಮಗೆ ಅಲ್ಲಿ ನಿಮ್ಮೂರ ಡಾಕ್ಟರ್ ಎಲ್ಲರೂ ಅಲ್ಸರ್ ಆಗ್ಯಾವ ಅಂತ ಹೇಳಿದ್ರು, ಎಂಡೋಸ್ಕೋಪಿ ಮಾಡಿದ್ರು, ಕೊಲೊನೋಸ್ಕೋಪಿ ಮಾಡಿದ್ರು, ಅದೆಲ್ಲ ಮಾಡಿ ಅವರು ನಿಮಗೆ ಡಾಕ್ಟರ್ ಹೇಳಿದ್ರು ಅಲ್ಸರ್ ಆಗಿದೆ ಅಂತಂದು. ನಾನು ಮೆಡಿಸಿನ್ಸ್ ಲಾಸ್ಟ್ ಟೈಮ್ ಬಂದಾಗ ಕೊಟ್ಟ ಮೇಲೆ ನಿಮಗೆ ಕಮ್ಮಿ ಆಗಿದೆ. ಎಷ್ಟು ಮೊದಲು ಕಮ್ಮಿ ಇತ್ತು ಸರ್, ಕಮ್ಮಿ ಇತ್ತು, ಆಸಿಡಿಟಿ ಲಕ್ಷಣ ಮತ್ತೆ ಕಾಣಕ್ಕೆ ಇಂಗ್ಲಿಷ್ ಮೆಡಿಸಿನ್ಸ್ ಬೇಡ ಅಂತಂದು ನಮ್ಮ ತಮ್ಮರು ಮತ್ತೆ ರೆಫರ್ ಮಾಡಿದ್ರು. ಈಗ ನಾನು ಕೊಟ್ಟ ಮೇಲೆ ಇಂಪ್ರೂವ್ಮೆಂಟ್ ಅಂತೂ ಎಷ್ಟು % ಇಂಪ್ರೂವ್ಮೆಂಟ್? 60 to 70%. ಓಕೆ, ನಾನು ಹೇಳ್ದಂಗೆ ಸ್ವಲ್ಪ ಮೆಡಿಟೇಷನ್ನು ಸ್ಟಾರ್ಟ್ ಮಾಡ್ಕೊಳ್ರಿ, ಜೊತೆಗೆ ಮೆಡಿಸಿನ್ಸು ತಗೊಳ್ರಿ, ಅದರ ಜೊತೆಗೆ ಆಹಾರ ಕ್ರಮವನ್ನು ಚೇಂಜ್ ಮಾಡ್ಕೊಳ್ರಿ, ಕ್ಲಿಯರ್ ಆಗ್ತದೆ. ಓಕೆನಾ? ಆಮೇಲೆ